ಇಂಟರ್ನ್ಯಾಷನಲ್ ಲಿಮಿಟೆಡ್ ದೇಶದ ಒಂದು ಪ್ರಮುಖ ರಸಗೊಬ್ಬರ ಕಂಪನಿಯಾಗಿದ್ದು ರೈತರಿಗೆ ಅನುಕೂಲವಾಗಲೆಂದು ಗ್ರೋಮರ್ ಡ್ರೈವ್ ಎಂಬ ಡ್ರೋನ್ ಸಿಂಪರಣೆ ಸೇವೆಯನ್ನು ಆರಂಭಿಸಿದೆ. ಇದು ಕೋರಮಂಡಲ್ ಸಂಸ್ಥೆಯು ರೈತರಿಗೆ ಸುಮಾರು 125 ವರ್ಷಗಳಿಂದ ಕಂಪನಿ ರಸಗೊಬ್ಬರ ನೀಡುತ್ತಿದೆ. ರೈತರು ಅಭಿವೃದ್ಧಿ ಹೊಂದಲು ಯಾವ ಬೆಳೆಗಳಿಗೆ ಅಭಿವೃದ್ಧಿಗೆ ಸಹಕಾರ ಬೇಕೋ ಅದನ್ನು ಮಾಡುತ್ತಾ ಹಲವು ಸೇವೆಗಳನ್ನು ಮಾಡುತ್ತಿರುವ ಕಂಪನಿಯು ರೈತರು ತಮ್ಮ ಕೈಯಲ್ಲಿ ಔಷಧ ಸಿಂಪರಣೆ ಮಾಡಿದರೆ ಅವರ ಆರೋಗ್ಯಕ್ಕೆ ಹಾನಿಕರ ಎಂದು ಮನಗಂಡ ಕಂಪನಿ ಡ್ರೋನ್ ಮೂಲಕ ಔಷಧಿ ಸಿಂಪರಣೆ ಮತ್ತು ಮಣ್ಣು ಪರೀಕ್ಷೆ ಮಾಡುತ್ತಿದೆ. ಸಂಸ್ಥೆಯು ಈಗಾಗಲೇ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ 20,000 ಹೆಕ್ಟೇರ್ ಪ್ರದೇಶದಲ್ಲಿ ಯಶಸ್ವಿಯಾಗಿ ಔಷಧಿ ಸಿಂಪರಣೆಯನ್ನ ಮಾಡಿದ್ದು ಇದೀಗ ಕರ್ನಾಟಕ ರಾಜ್ಯದ ಹುಣಸೂರು ತಾಲೂಕಿನ ಪ್ರದೇಶದಲ್ಲಿ ಯೋಜನೆ ಕೈಗೊಂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಔಷಧಿ ಸಿಂಪರಣೆಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಹೆಚ್ಚಿದ್ದು ಸಿಂಪರಣೆ ಮಾಡುವವರ ಆರೋಗ್ಯಕ್ಕೆ ಹಲವು ಸಮಸ್ಯೆಗಳು ಎದುರಾಗುತ್ತಿದೆ. ಈ ನಿಟ್ಟಿನಲ್ಲಿ ಡ್ರೋನ್ ಸಿಂಪರಣೆ ರೈತರಿಗೆ ಅನುಕೂಲವಾಗಲಿದೆ. ಡ್ರೋನ್ ಮೂಲಕ ತಂಬಾಕು, ಶುಂಠಿ, ಜೋಳ, ತರಕಾರಿ, ಕಬ್ಬು ಮತ್ತು ಇತರ ಬೆಳೆಗಳಿಗೆ ಕೀಟನಾಶಕ, ಶಿಲೀಂಧ್ರನಾಶಕ, ನ್ಯಾನೋ ಗೊಬ್ಬರಗಳು ಮತ್ತು ರಸವಾರಿ ಗೊಬ್ಬರಗಳನ್ನು ಕೇವಲ 7-10 ನಿಮಿಷಗಳಲ್ಲಿ 1 ಎಕರೆಗೆ ಸಿಂಪರಣೆ ಮಾಡಬಹುದಾಗಿದೆ. ಇದು ತಗ್ಗು ಎತ್ತರ ಪ್ರದೇಶವನ್ನು ಅದೇ ಸೂಕ್ಷ್ಮವಾಗಿ ಗುರುತಿಸಿಕೊಂಡು ಏರಿಳಿತ ಮಾಡಿಕೊಂಡು ಸಿಂಪರಣೆ ಮಾಡುವುದರ ಜೊತೆಗೆ ಎಷ್ಟು ಎಕರೆ ಸಿಂಪರಣೆ ಮಾಡಿದೆ ಎಂದು ಅದೇ ಅಂದಾಜಿಸಿ ತೋರಿಸುತ್ತದೆ ಎಂದರು. ಕಂಪನಿಯು ಪ್ರತಿ ಎಕರೆಗೆ ₹450 ನಿಗದಿ ಮಾಡಿದ್ದು ರೈತರು ಸೇವೆಯನ್ನು ಪಡೆದುಕೊಳ್ಳಲು ಗ್ರೋಮೋರ್ ನ್ಯೂಟ್ರಿ ಕ್ಲಿನಿಕ್, ಗೋಕುಲ ರಸ್ತೆ, ಹುಣಸೂರು. ಹೆಚ್ಚಿನ ಮಾಹಿತಿಗಾಗಿ 6366236047 ಅಥವಾ 7483256112 ಸಂಚಾರಿ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಬಹುದು ಎಂದು ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ಬೇಸಾಯ ತಜ್ಞ ಮೃತ್ಯುಂಜಯ ಹೇಳಿದರು. ನನ್ನ ಹೆಸರು ಉಂಡುವಾಡಿ ಸಿ ಚಂದ್ರೇಗೌಡ, ರೈತ. ನಾನು ನಿನ್ನೆ ಡೆಮೋ ಮಾಡಿಸಿ ಪಪ್ಪಾಯಿಗೆ ಔಷಧಿ ಸ್ಪ್ರೇ ಮಾಡಿಸ್ದೆ. 1 ಎಕರೆಗೆ ₹450. ಔಷಧಿ ವೇಸ್ಟ್ ಆಗೋದಿಲ್ಲ, ಮತ್ತು ಸುಳಿಗೆಲ್ಲ ನೀಟಾಗಿ ಕೂರ್ತದೆ ಹೈಟ್ ಇರೋದ್ರಿಂದ. ಆಮೇಲೆ ಶುಂಠಿಗೆ, ಹೊಗೆ ಸೊಪ್ಪಿಗೆ, ಮತ್ತು ಜೋಳಕ್ಕೆ, ಹತ್ತಿಗೆ, ಅವರೆಗೆ ಎಲ್ಲದಕ್ಕೂ ಹೊಡಿಬೋದು. ಆದರೆ ಭಾಳ ಈಸಿ ಅಂತ ಅನ್ನಿಸ್ತು ನನಗೆ. ಒಂದು ದಿನದಲ್ಲಿ ಹೊಡಿಯೋದು 1 ದಿನ ಬೇಕು. ನಾವು 1 ಎಕರೆಗೆ ಔಷಧಿ ಹೊಡಿಬೇಕು ಅಂದರೆ ಅದು ಬರೀ 10 ನಿಮಿಷದಲ್ಲಿ ಒಂದೇ ಕ್ಯಾನಲ್ಲಿ 1 ಎಕರೆಗೆ ಔಷಧಿ ಸ್ಪ್ರೇ ಮಾಡ್ತದೆ. 10 ಕ್ಯಾನ್ ಔಷಧಿನೂ ಒಂದೇ ಕ್ಯಾನ್ಗೆ ಹಾಕ್ಕೊಂಡು 10 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿದ್ರೆ ಅದು 1 ಎಕರೆನ ಸ್ಪ್ರೇ ಮಾಡ್ತದೆ. 1 ಎಕರೆ ಸ್ಪ್ರೇ ಮಾಡಿದ್ರೆ ಅದು ಒಂದೇ ಒಂದು ಸ್ವಲ್ಪ ಔಷಧಿನೂ ಕೂಡ ವೇಸ್ಟ್ ಆಗಲ್ಲ. ಔಷಧಿ ಇಬ್ನಿ ಥರ ಬಂದು ಗಿಡದ ಮೇಲೆ ಕೂತಾಗ ಗಿಡ ಒಣಗಿದ ಮೇಲೆ ಮಳೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಗಿಡನೂ ಕೂಡ ಒಳ್ಳೆ ಇಳುವರಿ, ಒಳ್ಳೆ ಇದು ಬತ್ತು ಅಂತ ಅಂದ್ಕೊಂಡಿದ್ದೀನಿ ನಾನು. ಮೊದಲೊಂದ್ಸಲ ಡೆಮೋ ಮಾಡಿದ್ರು ಒಂದು 10-15 ಸಾಲಿಗೆ. ಅದು ಸ್ವಲ್ಪ ವ್ಯತ್ಯಾಸ ಆಯಿತು. ವ್ಯತ್ಯಾಸ ಆದ ಕಾರಣ ನಾನು ಮಾಡಿಸ್ಬೇಕು ಅನ್ನಿಸ್ತು. ನಿನ್ನೆ ಔಷಧಿ ತಂದು 20 ಕ್ಯಾನ್ ಔಷಧಿನ 2 ಸ್ಪ್ರೇನಲ್ಲಿ ಸ್ಪ್ರೇ ಮಾಡಿ ಔಷಧಿನ ಸ್ಪ್ರೇ ಮಾಡ್ತು. 10ರಿಂದ 15 ನಿಮಿಷದಲ್ಲಿ ಸ್ಪ್ರೇ ಮಾಡ್ತು. ರೈತರಿಗೆ ರಸಗೊಬ್ಬರಗಳನ್ನ ಸುಮಾರು 120 ವರ್ಷಗಳಿಂದ ಸಪ್ಲೈ ಮಾಡ್ತಾ ಬಂದಿದೆ. ನೀವೆಲ್ಲ ಅನೇಕ ರಸಗೊಬ್ಬರಗಳನ್ನ, ಗ್ರೋಮೋರ್ ಕಂಪ್ನಿ ಗೊಬ್ಬರಗಳನ್ನ ನೀವು ಬಳಸಿರ್ತೀರಾ. ಸೊ ಅದ್ರ ಜೊತೆಗೇನೆ ಅಂದರೆ 120 ವರ್ಷಗಳಿಂದ ಏನು ರೈತರಿಗೆ ಹಲವು ಗೊಬ್ಬರಗಳನ್ನ ಸರಬರಾಜು ಮಾಡ್ಕೊಳ್ತಾ ಬಂದಿದೆ. ಜೊತೆಗೆ ರೈತರಿಗೆ ಬೆಳೆಗಳಿಗೆ ಅಭಿವೃದ್ಧಿ ಹೊಂದಲಿಕ್ಕೆ ಅದಕ್ಕೆ ಏನೇನು ಸಹಕಾರ ಬೇಕೋ ಆ ಸಹಕಾರಗಳನ್ನ ಹಲವು ಸೇವೆಗಳ ಮೂಲಕ ಒದಗಿಸ್ಕೊಳ್ಳೋಕ್ಕೆ ಈ ಥರ ಒಂದು ಡ್ರೋನ್ ಸಿಂಪರಣೆ ಸೇವೆ ಇರ್ಬೋದು, ಇಲ್ಲ ಮಣ್ಣು ಪರೀಕ್ಷಾ ಕೇಂದ್ರ ಆಗಿರ್ಬೋದು, ಈ ಥರ ಒಂದು ಕಾರ್ಯಕ್ರಮಗಳನ್ನ ಗ್ರೋಮೋರ್ ಕಂಪ್ನಿಯಿಂದ ನಾವು ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಇದೊಂದು ಗ್ರೋಮೋರ್ ಡ್ರೈವ್ ಅಂತ ರೈತರಿಗೆ ಡ್ರೋನ್ ಮೂಲಕ ಔಷಧಗಳನ್ನ ಸಿಂಪರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅನುಕೂಲ. ಮೊದಲನೇದಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡೋಕ್ಕೆ ನಮಗೆ ಸಹಕಾರದಿಂದ ಚಂದ್ರೇಗೌಡರ ಸಾಹೇಬರು ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮೆಲ್ಲರ ಪರವಾಗಿ. ಹಾಗೆ ಎಲ್ಲ ಮುಖಂಡರಿದ್ದಾರೆ, ಗೌಡಗೆರೆಯಿಂದ ಅಣ್ಣವ್ರು ಬಂದಿದ್ದಾರೆ, ಹಾಗೆ ಎಲ್ಲ ಮುಖಂಡರಿದ್ದಾರೆ, ಮತ್ತೆ ನಮ್ಮ ಕಾಳೇಗೌಡ ಪ್ರಶ್ನವ್ರು ಸೋಮಣ್ಣ ಅವರಿದ್ದಾರೆ. ಇವರೆಲ್ಲರಿಗೂ ಗ್ರೋಮೋರ್ ಕಂಪ್ನಿ ವತಿಯಿಂದ ನಾನು ಹೃದಯದ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಸ್ವಾಗತ. ಈಗ ನಾನು ಏನಿದು ಡ್ರೋನ್ ಟೆಕ್ನಾಲಜಿ ಅಂದ್ರೇನು, ಇದರಿಂದ ಆಗುವಂಥ ಉಪಯೋಗಗಳೇನು, ಮತ್ತು ನ್ಯಾನೋ ರಸಗೊಬ್ಬರಗಳಂದ್ರೇನು, ಅದರಿಂದ ಆಗುವಂಥ ಉಪಯೋಗಗಳೇನು ರೈತರಿಗೆ, ಎಲ್ಲ ಮಾಹಿತಿನ ನಾನೀಗ ನಿಮ್ಮೆಲ್ಲರಿಗೂ ಒದಗಿಸ್ಕೊಡ್ತೀನಿ. ಸತೀಶ್, 3 ಮೆಂಬರ್ಸ್ ಯಾರಾದ್ರು ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅನ್ನೋದು ಭಾರತ ದೇಶದಲ್ಲೇ ಖಾಸಗಿ ಕಂಪನಿಗಳೇನಿದೆ, ಖಾಸಗಿ ರಸಗೊಬ್ಬರ ತಯಾರು ಮಾಡುವಂಥ ಕಂಪನಿಗಳಲ್ಲಿ ಪ್ರಪ್ರಥಮ ಕಂಪನಿ. ಅಂದರೆ
ಟಾಪ್ ಕಂಪ್ನಿ ಅಂತ ಏನ್ ಕರಿತೀವಲ್ಲ ಆ ಒಂದು ಕೆಟಗರಿಯಲ್ಲಿ ಸೇರಿದಂತಹ ಒಂದು ಕಂಪನಿ ಬಂದ್ಬಿಟ್ಟು ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್. ಸುಮಾರು 35 ಲಕ್ಷ ಟನ್ ರಸಗೊಬ್ಬರಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತ ದೇಶಾದ್ಯಂತ ನಾವು ಸರಬರಾಜು ಮಾಡ್ತೀವಿ. ಮೊದಲಿಗೆಲ್ಲ ಬೂದಿ ಗೊಬ್ಬರಗಳು ಬರ್ತಾ ಇದೆ, ನೋಡಿದ್ರೆ ಬೂದಿ ಗೊಬ್ಬರ SSP ಬರ್ತಾ ಇತ್ತು, ಸಿಂಗಲ್ ಸೂಪರ್ ಫಾಸ್ಫೇಟ್. ಆ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರ